ಈಗಾಗಲೇ ಏನಂತಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಇದರ ಜೊತೆಗೆ ಅಟ್ಟಾರಿ ಗಡಿಯನ್ನ ಬಂದ್ ಮಾಡಿ ಉದ್ದಟತನವನ್ನ ಮೆರೆದಿತ್ತು ಪಾಕಿಸ್ತಾನ. ಇತ್ತ ಭಾರತವು ಕೂಡ ವಾಘಾ ಬಾರ್ಡರ್ನ ಬಂದ್ ಮಾಡಿ ತನ್ನ ಶಕ್ತಿ ಪ್ರದರ್ಶನವನ್ನ ತೋರಿತ್ತು. ಆದರೆ ಈಗ ಎಲ್ಲೋ ಒಂದು ಕಡೆ ಒಂದು ಯುದ್ಧ ನಡಿಬೇಕಾದ್ರೆ ಕೆಲವೊಂದಿಷ್ಟು ಪ್ರಿಪರೇಷನ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ರಾಷ್ಟ್ರ ಅದು 24 ಗಂಟೆ ಆಗಿರಬಹುದು ಅಥವಾ 1 ಗಂಟೆ ಆಗಿರಬಹುದು. ಈಗ ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ನಡೀತಲ್ಲ, ಹಮಾಸ್ ಉಗ್ರರು ಪ್ಯಾಲೆಸ್ತೀನ್ ಮೇಲೆ ಉಗ್ರರ ದಾಳಿಯನ್ನು ಮಾಡ್ತಾರೆ, ಹಮಾಸ್ ಉಗ್ರರು ಉಗ್ರರ ದಾಳಿಯನ್ನು ಮಾಡ್ತಾರೆ. ಆದರೆ 24 ಗಂಟೆಗಳ ಟೈಮ್ ತಗೊಂಡು ಇಸ್ರೇಲ್ ನೇತನ್ಯಾಹು ಅಧ್ಯಕ್ಷ ಯುದ್ಧವನ್ನು ಸಾರಿ ಬಿಡ್ತಾನೆ. ಆ ಯುದ್ಧವನ್ನು ಸಾರುವಂತಹ ಸಂದರ್ಭದಲ್ಲಿ ಜಸ್ಟ್ 24 ಗಂಟೆಗಳ ಟೈಮಲ್ಲಿ ಇಸ್ರೇಲ್ ಏನು ಮಾಡಿತ್ತು ಅಂತಂದರೆ ಯುದ್ಧದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಅದೇ ಥರನಾಗಿ ಭಾರತ 1971ರ ಬಳಿಕ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ ಸರ್ವಸನ್ನದ್ಧವಾಗಿದೆ. ಅದಕ್ಕೆ ಈಗ ಏನಂತಂದರೆ ನಾಳೆ ಯುದ್ಧದ ಡ್ರಿಲ್ ನಡೆಯುತ್ತೆ. 21 ಕೆಲವೊಂದಿಷ್ಟು ರಾಜ್ಯಗಳಲ್ಲಿ, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಯುದ್ಧದ ಸೈರನ್ ಯುದ್ಧ ನಡೆದಾಗ ಜನರ ರಕ್ಷಣೆ ಹೇಗಾಗಬೇಕು, ಜನರು ಯಾವ ತೆರನಾಗಿ ಪ್ರಿಕಾಷನ್ಸ್ನ ತಗೊಳ್ಬೇಕು, ಇವೆಲ್ಲದರ ಕುರಿತಂತೆ ನಾಳೆ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ಅಂದರೆ ಮಾದರಿ ಯುದ್ಧ ಅನ್ನುವಂತಹ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ 1971ರ ಬಳಿಕ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ, ಅಂದರೆ ಈಗಿನ ಪೀಳಿಗೆ 20 ಆಫ್ ಸೆಂಚುರಿಗಿಂತ ಈಗಿನ ಪೀಳಿಗೆ ಯುದ್ಧವನ್ನೇ ಕಂಡಿಲ್ಲ. ಯುದ್ಧ ಹೇಗಾಗಿರುತ್ತೆ, ಜಮ್ಮು ಮತ್ತು ಕಾಶ್ಮೀರ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಈ ಸೈರನ್ಗಳೆಲ್ಲ ಇರುತ್ತೆ. ಆದರೆ ಈ ದಕ್ಷಿಣ ಮತ್ತು ಕೆಲವೊಂದಿಷ್ಟು ದಕ್ಷಿಣ ಭಾರತದ ಕಡೆ ಕರ್ನಾಟಕ ಆಗಿರಬಹುದು, ಆಂಧ್ರ ಪ್ರದೇಶ ಆಗಿರಬಹುದು, ಕೇರಳ, ಈ ಪ್ರದೇಶಗಳಲ್ಲಿ ಯುದ್ಧ ಅಂತಂದರೆ ಅಷ್ಟೊಂದು ಗೊತ್ತಿಲ್ಲ. ಸೊ ಹೆಂಗಿರುತ್ತೆ, ಸೈರನ್ ಹೆಂಗಾಗತ್ತೆ ಅನ್ನೋದೇ ಗೊತ್ತಿರಲ್ಲ. ಸೊ ಹೀಗಾಗಿ ನಾಳೆ ಅಂದರೆ ಯುದ್ಧದ ಡ್ರಿಲ್ಲನ್ನು ನಡೆಸೋದಕ್ಕೆ ಭಾರತ ರೆಡಿಯಾಗಿದೆ. 224 ಜಿಲ್ಲೆಗಳಲ್ಲಿ ವಿದ್ಯುತ್ ದೀಪ ಬಂದ್ ಮಾಡಲಾಗುತ್ತೆ. ವೈಮಾನಿಕ ದಾಳಿ ಎಚ್ಚರಿಕೆ ಬಗ್ಗೆ ಸೈರನ್ಗಳನ್ನು, ಅಂದರೆ ಸೈರನ್ಗಳ ಶಬ್ದ ಮೊಳಗಲಿದೆ. ಯುದ್ಧವನ್ನೇ ನೋಡದ ಇಂದಿನ ಪೀಳಿಗೆಗೆ ಸ್ವಯಂ ರಕ್ಷಣೆ ಕುರಿತು ತರಬೇತಿ ಕಾರ್ಯಕ್ರಮವನ್ನು ನೀಡಲಾಗುತ್ತೆ. ಜನರ ಸ್ಥಳಾಂತರ ಪರೀಕ್ಷೆ ಆಗತ್ತೆ. ಉಗ್ರ ಪಾಕಿಸ್ತಾನದ ಮೇಲೆ ಸಮರಕ್ಕಿರುವಂತಹ, ನಂತರ ಸಮರ ಸಾರದ ನಂತರ ಯುದ್ಧದ ಪೂರ್ವ ಸಿದ್ಧತೆ ಹೆಂಗಿರಬೇಕು ಅನ್ನುವುದನ್ನು ಜನರಿಗೆ ಮನದಟ್ಟು ಮಾಡುವ ಕಾರ್ಯಕ್ರಮ ನಾಳೆ ನಡೆಯಲಿದೆ. ಈಗಾಗಲೇ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಂತರ ಪಾಕಿಸ್ತಾನದ ಜೊತೆ ಹೆಚ್ಚುತ್ತಾ ಇರುವ ಯುದ್ಧದ ಉದ್ವಿಗ್ನತೆ ನಡುವೆಗೆ ಮಹತ್ವದ ಕ್ರಮವೊಂದಕ್ಕೆ ಕೇಂದ್ರ ಗೃಹ ಸಚಿವಾಲಯ ಮೇ 7ರಂದು ಬುಧವಾರದಂದು ದೇಶದ 244 ಜಿಲ್ಲೆಗಳಲ್ಲಿ ಪೂರ್ಣ ಪ್ರಮಾಣದ ನಾಗರಿಕ ರಕ್ಷಣಾ ಅಣುಕು ಕವಾಯತು, ಅಂದರೆ ಮಾಕ್ ಡ್ರಿಲ್ ನಡೆಸುವಂತೆ ರಾಜ್ಯಗಳಿಗೆ ನಿರ್ದೇಶನ ನೀಡಲಾಗಿದೆ. ಇದು 1971ರ ಬಳಿಕ, ಅಂದರೆ ಬಾಂಗ್ಲಾ ವಿಮೋಚನಾ ಯುದ್ಧದ ಬಳಿಕ ಭಾರತದಲ್ಲಿ ಇಂತಹ ತಾಲೀಮು ನಡೆಸ್ತಾ ಇರೋದು ಈಗ ಮೊದಲನೇದಾಗಿದೆ. 1971ರಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಗೊತ್ತಿರತ್ತೆ ಅಂದಿನ ಕಾಲದಲ್ಲಿ ಹೆಂಗಾಗಿತ್ತು ಯುದ್ಧ, ಅದಕ್ಕಿಂತ ಮುಂಚೆ ಜನರಿಗೆ ಹೆಂಗೆಲ್ಲ ಸಂದೇಶವನ್ನು ನೀಡಿದರು. ಆಗಲ್ಲ ಈಗ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಟಿ ವಿ ಮಾಧ್ಯಮಗಳಾಗಿರ್ಬೋದು, ಚಾನಲ್ಸ್ ಎಲ್ಲ ಇರಲಿಲ್ಲ. ಆವಾಗ ಬರೀ ಆಕಾಶವಾಣಿ ಮಾತ್ರ ಇತ್ತು. ಅಂಥ ಸಂದರ್ಭದಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ಏನು ಸಂದೇಶ ಕೊಟ್ಟಿದ್ರು ಅನ್ನೋದು ಕೆಲವೊಂದಿಷ್ಟು 1971ರಲ್ಲಿ ಜನಿಸಿದವರು, ಅಂದರೆ ಆ ಕಾಲಘಟ್ಟದವರನ್ನು ಕೇಳಿದ್ರೆ ಗೊತ್ತಾಗತ್ತೆ. ಆದರೆ 80, 90, 1000 ದಶಕಗಳ ನಂತರ ಈಗಿನ ಯುವ ಪೀಳಿಗೆಗೆ, ಅಂದರೆ ಈಗಿನ ಪೀಳಿಗೆಗೆ ಯುದ್ಧ ಅಂತಂದ್ರೇ ಗೊತ್ತಿಲ್ಲ. ಬರೀ ಟಿ ವಿಯಲ್ಲೋ ಅಥವಾ ಯಾವುದೋ ನ್ಯೂಸಲ್ಲೋ ನೋಡಿರ್ತೀವಿ. ಆದರೆ ಭಾರತ ಈಗ ಯುದ್ಧವನ್ನು ಸಾರೋದಕ್ಕೆ ಮುಂದಾಗಿದೆ. ಇನ್ನು ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದಂತಹ ನರಮೇಧದಲ್ಲಿ 26 ಜನರನ್ನು ಉಗ್ರರು ಹತ್ಯೆ ಮಾಡಿದರು. ಇವರು ಪಾಕ್ ಬೆಂಬಲಿತ ಉಗ್ರವಾದ ಕಾರಣಕ್ಕಾಗಿ ದೇಶಾದ್ಯಂತ ಪಾಕ್ ವಿರುದ್ಧ ಯುದ್ಧ ಸಾರಬೇಕು ಅನ್ನುವಂತಹ ಕೂಗು ವ್ಯಕ್ತವಾಗಿತ್ತು. ಈವರೆಗೆ ಸರ್ಕಾರ ರಾಜತಾಂತ್ರಿಕ ಪ್ರತೀಕಾರವನ್ನು ತೆಗೆದುಕೊಳ್ತಾ ಇದೆ. ಈಗ ಕೇಂದ್ರ ಸರ್ಕಾರ ಅಣುಕು ರಕ್ಷಣಾ ಕವಾಯತ್ತಿಗೂ ಕೂಡ ಮುಂದಾಗಿದೆ. ಈಗೇನಂತಂದರೆ ಗೃಹ ಸಚಿವಾಲಯ ನಿನ್ನೆ ಅಷ್ಟೇ ರಾಜನಾಥ್ ಸಿಂಗ್ ಅವರು ಹೇಳಿದರು, ಕೇಂದ್ರ ಸರ್ಕಾರ ದೇಶ ಮತ್ತು ದೇಶದ ಜನತೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಲ್ಲ, ಯುದ್ಧ ಮಾಡಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಲ್ಲ, ಅದನ್ನು ಮಾಡೇ ಮಾಡ್ತೀವಿ ಅಂತ ರಾಜನಾಥ್ ಸಿಂಗ್ ಅವರು ಪರೋಕ್ಷವಾಗಿ ಪಾಕಿಸ್ತಾನದ ವಿರುದ್ಧ ನಾವು ಯುದ್ಧ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾಗಿದ್ದಾರೆ. ಇನ್ನು ನಾಳೆ ಏನೆಲ್ಲ ನಡೆಯುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಯಾಕಂದರೆ ಮಾಕ್ ಡ್ರಿಲ್ ಹೇಗೆ ನಡೆಯುತ್ತೆ ನಮಗಿನ್ನೂ ಗೊತ್ತೇ ಇಲ್ಲ, ಯುದ್ಧದ ಸೈರನೇ ಗೊತ್ತಿಲ್ಲ ನಮಗೆ. ಈ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಆಗ್ತಾ ಇರತ್ತೆ, ಎಲ್ಲೋ ಒಂದು ಕಡೆ ಆಗ್ತಾ ಇರತ್ತೆ. ಆದರೆ ನಮಗೆ ಸೈರನ್ನು, ಈಗ ಸೈರನ್ಗಳಲ್ಲಿ ದೆರ್ ಆರ್ ಸೆವರಲ್ ಟೈಪ್ಸ್ ಆಫ್ ಸೈರನ್ಸ್ ಆರ್ ದೇರ್. ಸೊ ಅದಕ್ಕೋಸ್ಕರ ಯಾವ ಸೈರನ್ನು, ಈಗ ನಾವು ಈ ಆ್ಯಂಬುಲೆನ್ಸ್ ಸೈರನ್ನೇ ಬೇರೆ ಇರುತ್ತೆ, ಎಮರ್ಜೆನ್ಸಿ ಸೈರನ್ನೇ ಬೇರೆ ಇರುತ್ತೆ, ಫ್ಯಾಕ್ಟ್ರಿಗಳಲ್ಲಿ ಸೈರನ್ಗಳೇ ಬೇರೆ ಇರ್ತವೆ. ಎಷ್ಟು ಸರ್ತಿ ಸೈರನ್ ಬಾರಿಸಿದ್ರೆ ಅದಕ್ಕೊಂದು ಸಂದೇಶ ಇರುತ್ತೆ. ಒಂದು ಸೈರನ್ ಬಾರಿಸಿದ್ರೆ ಏನು ಸಂದೇಶ,
2 ಸೈರನ್ ಬಾರಿಸಿದ್ರೆ ಏನು ಸಂದೇಶ? ಇವೆಲ್ಲವನ್ನ ನಾಳೆ ಏನು ಮಾಡ್ತಾರೆ ಅಂತಂದರೆ ಕೇಂದ್ರ ಸರ್ಕಾರ ಅನುಕು ಪ್ರದರ್ಶನವನ್ನು ಮಾಡತ್ತಂತೆ, ಅಂದರೆ ಅನುಕು ಮಾಕ್ ಡ್ರಿಲನ್ನು ಮಾಡತ್ತಂತೆ. ಹಾಗಾದರೆ ಏನಿದು ಮಾಕ್ ಡ್ರಿಲ್ ಅಂತ ನೋಡ್ತಾ ಹೋಗೋದಾದರೆ, ವಾಯು ದಾಳಿ ಎಚ್ಚರಿಕೆಯ ಸೈರನ್ ನೀಡತ್ತಂತೆ. ಅಂದರೆ ಶತ್ರುಗಳು ವಾಯುದಾಳಿಯ ವೇಳೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಯುದ್ಧ ಸೈರನ್ ಕಾರ್ಯನಿರ್ವಹಣೆ ಖಚಿತಪಡಿಸ್ಕೊಳ್ಳೋದಕ್ಕೆ ಈ ಒಂದು ಯುದ್ಧದ ಸೈರನ್ನನ್ನು ಮೊಳಗಿಸತ್ತಂತೆ. ಅಂದರೆ ಯಾವ್ಯಾವ ಪ್ರದೇಶಗಳಲ್ಲಿ, ಅಂದರೆ ತುಂಬ ಅತಿ ಸೂಕ್ಷ್ಮ ಪ್ರದೇಶಗಳು, ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿರುವಂತಹ ಪ್ರದೇಶಗಳಲ್ಲಿ ಯುದ್ಧದ ಸೈರನ್ಗಳನ್ನು ಮೊಳಗಿಸುವಂತಹ ಒಂದು ಟೆಸ್ಟನ್ನು ಮಾಡಲಿದೆಯಂತೆ. ಆಲ್ರೆಡಿ ಈಗಾಗಲೇ ರಾಜಸ್ಥಾನ, ಜಮ್ಮು ಮತ್ತು ಕಾಶ್ಮೀರ ಮತ್ತು ಕೆಲವೊಂದಿಷ್ಟು ಉತ್ತರಾಖಂಡ ಇಂತಹ ಕಣಿವೆ ರಾಜ್ಯಗಳಲ್ಲಿ ಸೈರನ್ಗಳನ್ನು ಮೊಳಗಿಸುವಂತಹ ಕಾರ್ಯವನ್ನು ಮಾಡಲಿದೆಯಂತೆ ಈ ಒಂದು ಕೇಂದ್ರ ಸರ್ಕಾರ. ಇನ್ನು ಯುದ್ಧದ ವೇಳೆ ರಕ್ಷಣೆ ಕುರಿತು ತರಬೇತಿಯನ್ನು ನೀಡುವುದಕ್ಕೆ ಮುಂದಾಗಲಿದೆ. ಅಂದರೆ ಪ್ರತಿಕೂಲ ದಾಳಿ ವೇಳೆ ರಕ್ಷಿಸಿಕೊಳ್ಳುವಂತಹ ವಿಧಾನದ ಬಗ್ಗೆ ತರಬೇತಿ ನೀಡಲಾಗುತ್ತೆ. ಪ್ರಸ್ತುತ ಪೀಳಿಗೆ ಎಂದಿಗೂ ಕೂಡ ಯುದ್ಧವನ್ನು ನೋಡಿಲ್ಲ, ಹೀಗಾಗಿ ಇದು ಮುಖ್ಯವಾಗಿದೆ. ಅಂದರೆ ಈಗ ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ನಡೀತಲ್ಲ, ಆ ಟೈಮಲ್ಲಿ ಜನರಿಗೆ ಯಾವಾಗ ಹೇಗೆ ಬಂದು ಮಿಸೈಲ್ ಬಂದು ಬೀಳ್ತಾ ಇತ್ತೋ ಗೊತ್ತಾಗ್ತಾ ಇರಲಿಲ್ಲ. ಸೊ ಹೀಗಾಗಿ ಆ ಟೈಮಲ್ಲಿ ಮಿಸೈಲ್ ಬಂದು ಬಿತ್ತಂತಂದರೆ, ಅದು ಸ್ಫೋಟವಾಯ್ತಂತಂದರೆ ಯಾವ ತೆರನಾಗಿ ನಾವು ನಮ್ಮ ಜೀವವನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಏನಂತಂದರೆ ತರಬೇತಿಯನ್ನು ಕೊಡ್ತಾರೆ. ಈಗ ಈ ಶೆಲ್ಗಳಿರ್ತವೆ, ಏನಂತಂದರೆ ರಕ್ಷಣಾತ್ಮಕ ಶೆಲ್ಗಳಿರ್ತವೆ, ಅವುಗಳೆಲ್ಲವೂ ನಮಗೆಲ್ಲ ಗೊತ್ತಿಲ್ಲ. ಸೊ ಹೀಗಾಗಿ ಯುದ್ಧದ ಟೈಮಲ್ಲಿ ಏನಾದರೂ ಮಿಸೈಲ್ಗಳು ಅಥವಾ ಬಾಂಬ್ ಸ್ಫೋಟ ಆಯಿತು, ಆ ಟೈಮಲ್ಲಿ ನಾವು ಹೇಗೆ ಜೀವವನ್ನು ರಕ್ಷಿಸ್ಕೊಳ್ಬೇಕು ಅನ್ನುವಂತಹ ಟೆಸ್ಟನ್ನು ಮಾಡ್ತಾರಂತೆ, ಅಂದರೆ ತರಬೇತಿಯನ್ನು ಜನರಿಗೆ ಕೊಡ್ತಾರಂತೆ. ಇನ್ನು ರಾತ್ರಿ ಹೊತ್ತಲ್ಲಿ ವಿದ್ಯುತ್ ದೀಪ ಆಫ್ ಆಗಿರತ್ತಂತೆ. ನಾಳೆ ಏನಂತಂದರೆ ವಾಯುದಾಳಿಯ ಸಂದರ್ಭದಲ್ಲಿ ನಗರಗಳು ಮತ್ತು ಹಳ್ಳಿಗಳಲ್ಲಿ ಸಂಪೂರ್ಣ ವಿದ್ಯುತ್ ಕಡಿತ ಮಾಡಲಾಗತ್ತೆ. ರಾತ್ರಿ ವಾಹನ ಸಂಚಾರವನ್ನು ಕೂಡ ಸ್ಥಗಿತಗೊಳಿಸಲಾಗತ್ತೆ. ಇದರ ಪರೀಕ್ಷೆ ಈಗ ನಡೆಯಲಿದೆ. ವೈರಿ ದೇಶಗಳಿಗೆ ಊರುಗಳ ಗುರಿತು ಪತ್ತೆ ತಡೆಯೋದಕ್ಕೆ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗತ್ತಂತೆ. ವೈಮಾನಿಕ ಸಮೀಕ್ಷೆ, ಅಂದರೆ ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಇಲ್ಲೊಂದು ಊರಿದೆ, ರಾತ್ರಿ ಹೊತ್ತಲ್ಲಿ ಲೈಟ್ಗಳು ದೀಪಗಳು ಉರಿತಾ ಇದ್ದರೆ, ಇಲ್ಲೊಂದು ಊರಿದೆ, ಇಲ್ಲಿ ಜಾಸ್ತಿ ಲೈಟ್ಗಳು ಬೆಳಗ್ತಾ ಇದೆ ಅಂತಂದರೆ ಇಲ್ಲಿ ಜಾಸ್ತಿ ಜನ ಇದ್ದಾರೆ, ಸೊ ಇಲ್ಲಿ ನಾವು ಬಾಂಬ್ ಸ್ಫೋಟ ಮಾಡೋಣ, ಇಲ್ಲಿ ನಾವು ಮಿಸೈಲ್ಗಳನ್ನು ಹಾಕೋಣ ಅನ್ನುವಂತಹ ಸಂದೇಶ ಅಂದರೆ ಉಗ್ರರಿಗೆ ಗೊತ್ತಾಗೋಗ್ಬಿಡತ್ತೆ. ಅದಕ್ಕೋಸ್ಕರ ನಾಳೆ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ, ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಲೈಟ್ಗಳನ್ನು ಆಫ್ ಮಾಡಿಬಿಡ್ತಾರಂತೆ. ಲೈಟ್ಗಳನ್ನು ಆಫ್ ಮಾಡಿ ಶತ್ರುಗಳಿಗೆ ಇಲ್ಲೊಂದು ರಾಜ್ಯ ಅಥವಾ ಇಲ್ಲೊಂದು ನಗರ ಇದೆ, ಇಲ್ಲೊಂದು ಹಳ್ಳಿ ಇದೆ ಅನ್ನೋದೇ ಗೊತ್ತಾಗದೆ ಇರಲಿ ಅನ್ನುವಂತಹ ಕಾರಣಕ್ಕಾಗಿ ನಾಳೆ ಒಂದಿನ ಈ ಒಂದು ಟೆಸ್ಟ್ ಮಾಡ್ತಿದ್ದಾರಂತೆ. ವಿದ್ಯುತ್ ದೀಪಗಳನ್ನು ಆರಿಸೋದು, ಜೊತೆಗೆ ಯಾವುದೇ ವಾಹನ ಸಂಚಾರ ಗೊತ್ತಾಗುತ್ತೆ ನಿಮಗೆ. ಏನಾದರೂ ಫ್ಲೈಟಲ್ಲಿ ಹೋಗಿದ್ರೆ ಅಥವಾ ದೂರದ ದೊಡ್ಡ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡಿದಾಗ, ಇದೇ ಬೆಂಗಳೂರಲ್ಲಿ ನೋಡಿದಾಗ ದೊಡ್ಡ ರಸ್ತೆಗಳಲ್ಲಿ ಸಾಲುಗಟ್ಟಾಗಿ ನಿಂತಿರುವ ವಾಹನಗಳು ಗೊತ್ತಾಗುತ್ತೆ. ಸೊ ಇಲ್ಲೇನಂತಂದರೆ ಇಲ್ಲಿ ಜನದಟ್ಟಣೆ ಜಾಸ್ತಿ ಇದೆ ಅನ್ನುವಂತಹ ಸಂದೇಶ ಉಗ್ರರಿಗೆ ಗೊತ್ತಾಗೋಗ್ಬಿಡತ್ತೆ. ಅದಕ್ಕೋಸ್ಕರ ಈ ಒಂದು ನಿರ್ಣಯ, ಅಂದರೆ ಈ ಒಂದು ಟೆಸ್ಟ್ ಕೂಡ ಮಾಡ್ತಾರೆ ಅಂತ ಹೇಳಲಾಗಿದೆ. ಇನ್ನು ಪ್ರಮುಖ ಸ್ಥಾವರಗಳ ಮರೆಮಾಚುವಿಕೆ ಆಗುತ್ತೆ. ಯಾಕಂತಂದರೆ ನಮ್ಮ ದೇಶದಲ್ಲಿನ ಪ್ರಮುಖ ಸ್ಥಾವರಗಳ ರಕ್ಷಣೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ಥಾವರಗಳು ಅಂತಂದರೆ ಜಲವಿದ್ಯುತ್ ಸ್ಥಾವರಗಳಾಗಿರಬಹುದು, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ರಿಗಳಾಗಿರಬಹುದು, ಅವೆಲ್ಲವನ್ನು ಕೂಡ ರಕ್ಷಣೆ ಮಾಡೋದು ಭಾರತ ಸೈನಿಕರ ಮತ್ತು ಕೇಂದ್ರ ಸರ್ಕಾರದ ಒಂದು ಹೊಣೆಯಾಗಿದೆ. ನಾಳೆ ಈಗ ಮೊನ್ನೆ ಟೆಲ್ ಅವೀವಾದಲ್ಲಿ ಒಂದು ವಿಮಾನ ಸ್ಫೋಟ ಆಯಿತು, ಅಂದರೆ ಅಲ್ಲೂ ಒಂದು ಮಿಸೈಲ್ ಸ್ಫೋಟ ಆಗುತ್ತೆ. ಸೊ ಅಂತಹ ಕೆಲವೊಂದಿಷ್ಟು ಅಂದರೆ ದೇಶಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನು, ಇಂಪಾರ್ಟೆಂಟ್ ಜಾಗಗಳನ್ನು ಗುರುತಿಸಿಕೊಳ್ಳೋದು, ಜೊತೆಗೆ ಅವುಗಳ ಸಂರಕ್ಷಣೆಯೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ವಿದ್ಯುತ್ ಸ್ಥಾವರಗಳಾಗಿರಬಹುದು ಅಥವಾ ಬೇರೆ ಬೇರೆ ಸ್ಥಾವರಗಳನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋದು ಕೂಡ ನಾಳೆ ತರಬೇತಿ ಆಗಲಿದೆ. ಇನ್ನು ಸ್ಥಳಾಂತರ ಯೋಜನೆ ಪೂರ್ವಾಭ್ಯಾಸ ಕೂಡ ನಡೆಯಲಿದೆ. ಅಂದರೆ ದುರ್ಗಮ ಪ್ರದೇಶಗಳಿಂದ ನಾಗರಿಕರನ್ನು ಹೇಗೆ ಸ್ಥಳಾಂತರಿಸಬಹುದು ಮತ್ತು ಸಂರಕ್ಷಣೆ ಹೇಗೆ ಮಾಡಬಹುದು ಅನ್ನೋದರ ಪರೀಕ್ಷೆ ಕೂಡ ನಡೆಯಲಿದೆ. ನಾಳೆ ಈ ಎಲ್ಲವೂ ಕೂಡ ಕಾರ್ಯಾಚರಣೆ ಮತ್ತು ಅಣುಕು ಕಾರ್ಯಾಚರಣೆಗಳು ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಅದೇನೇ ಆಗಲಿ, ಭಾರತ ಪಾಕಿಸ್ತಾನದ ವಿರುದ್ಧ, ಅಂದರೆ ಶತ್ರು ರಾಷ್ಟ್ರದ ವಿರುದ್ಧ ಈಗ ಹೋರಾಟ ಮಾಡ್ತಾ ಇದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ಭಾರತ ಈ ಉಗ್ರ ಸಂಹಾರವನ್ನು ಮಾಡ್ತೀವಿ ಅಂತ ಮೋದಿ ಸರ್ಕಾರ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಇದೆಲ್ಲದಕ್ಕೂ ಕೂಡ ನಾವು ನಾಳೆ ನಾಳೆ ತರಬೇತಿ ನಡೆಯುತ್ತಂತೆ. ಸೊ ನಮ್ಮ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಹೇಳಿಲ್ಲ, ಬಟ್ 244 ಜಿಲ್ಲೆಗಳಲ್ಲಿ ಈಗಾಗಲೇ ತರಬೇತಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ ಯಾವ್ಯಾವ ಜಿಲ್ಲೆಗಳಲ್ಲಿ ನಡೆಯುತ್ತೆ ಅನ್ನೋದು ಸ್ಪಷ್ಟ ಮಾಹಿತಿ ಇಲ್ಲ. ಬಟ್ ನಾಳೆ ಮಾತ್ರ ಈ ಒಂದು ಮಾಕ್ ಡ್ರಿಲ್ ನಡೆಯುತ್ತಂತೆ. ಸೊ ಇದಕ್ಕೆಲ್ಲರೂ ಕೂಡ ನಾವೆಲ್ಲ ಸಹಕರಿಸಬೇಕಾಗಿದೆ.
ಯಾಕಂತಂದರೆ 1971 ಬಳಿಕ ಭಾರತ ಯುದ್ಧ ಮಾಡೋದಕ್ಕೆ ಹೊರಟಿದೆ. ಯುದ್ಧ ಮಾಡೋದಂತಂದರೆ ಸುಲಭದ ಮಾತಲ್ಲ.